ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MB ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮತ್ತೆ ಒಂದು ಬ್ರೈಡಲ್ ಕಲೆಕ್ಷನ್ ಜೊತೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಇದರಲ್ಲಿ ಪರ್ಲು, ಬೀಡ್ಸು, ಸ್ಟೋನ್ ಕಡಿಮೆ ಇದೆ. ಆಲ್ಮೋಸ್ಟ್ ಪರ್ಲ್ ಅಂತೂ ತುಂಬಾ ಜಾಸ್ತಿ ಇದೆ. ಮದುವೆ ಹುಡುಗಿ ಹಾಕ್ಕೊಂಡ್ರೆ ಲುಕ್ ಹೇಗಿರುತ್ತೆ ಅಂತ ಹೇಳೋಕ್ಕೆ ಆಗದೇ ಇರೋ ಥರ ಇದೆ. ಆ ಥರ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಮತ್ತು ಎದ್ದು ಕಾಣುತ್ತೆ. ಇವಾಗಿನ ಟ್ರೆಂಡಲ್ಲಿ ಇಂಥದ್ದನ್ನೇ ಜನ ಎಲ್ಲ ಲೈಕ್ ಮಾಡ್ತಾರೆ. ದಯವಿಟ್ಟು ಇಷ್ಟ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮಿಂದ ನನಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಹುಡುಗಿರು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಿ. ನಿಮ್ಗೆ ಎಷ್ಟು ದಿನ ದುಡಿಯೋಕ್ಕಾಗುತ್ತೋ ದುಡಿದು ಜೀವನ ನಡೆಸಿ ಅಂತ ಹೇಳ್ತೀನಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಮನೇಲಿ ಗಂಡ ಇರ್ಬೋದು, ಆದರೆ ಅವನ ಹತ್ರ ನಾವು ₹1 ₹2 ಇಸ್ಕೊಂಡು ಖರ್ಚು ಮಾಡಿದಾಗ ಮೊನ್ನೆ ತಾನೇ ಕೊಟ್ಟೆ, ನಿನ್ನೆ ತಾನೇ ಕೊಟ್ಟೆ, ಅಷ್ಟು ಬೇಗ ಖರ್ಚಾಗೋಯ್ತಾ ಅಂತಾರೆ. ಸೊ ಆ ಮಾತು ಕೇಳೋದಕ್ಕಿಂತ ನಮ್ಮ ದುಡ್ಡಲ್ಲಿ ನಮ್ಮ ಖರ್ಚನ್ನ ನಾವು ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಇದನ್ನು ನಾನು ಆಲ್ರೆಡಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಓದಿದ್ದಾಗಲಿ ಬರೆದಿದ್ದಾಗಲಿ ಎಲ್ಲ ಮುಗಿದ ಮೇಲೆ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ಸೊ ಇವಾಗ ನಾನು ಮದುವೆ ಆಗಿ ನನ್ನ ಮನೆಯಲ್ಲೇ ಹೌಸ್ ವೈಫ್ ಆಗಿ ನನ್ನ ಕೆಲಸನ ನಾನೇ ಮಾಡಿ ಏನೋ ಬರೋದು ಒಂದು 10, 5 ಏನು ಬರುತ್ತೋ ಅದನ್ನು ನನ್ನ ಖರ್ಚಿಗೆ ಅಂತ ಉಪಯೋಗಿಸ್ಕೊತೀನಿ. ನನಗೆ ನನ್ನ ಮಕ್ಕಳಿಗೆ ಏನಾದ್ರು ಬೇಕಾದಾಗ ಕೇಳಿದ್ರೆ ಕೊಡ್ಸೋದಕ್ಕೆ ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತೆ. ಮನೆಗೆ ಏನು ಖರ್ಚಿಗೆ ಕೊಡ್ತಾರೋ ಅದನ್ನು ಉಪಯೋಗಿಸ್ಕೊಂಡ್ಮೇಲೂ ಮತ್ತೆ ಎಕ್ಸ್ಟ್ರಾ ಖರ್ಚು ಅನ್ನೋದು ಇದ್ದೇ ಇರುತ್ತೆ. ಏನಪ್ಪ ಇವರು ಜ್ಯುವೆಲರಿ ಹಾಕ್ಬಿಟ್ಟು ಈ ಥರ ಮಾತಾಡ್ತಾ ಇದ್ದಾರೆ ಅಂದ್ಕೊಳ್ಬೇಡಿ. ನಮ್ಮ ಹುಡುಗಿರನ್ನ ಆಗಲಿ ಒಂದು ಮನೆ ಕೆಲಸ ಮಾಡೋ ಹೆಂಗಸ್ರನ್ನ ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾರೆ. ಎಷ್ಟೋ ಜನ ಹೆಂಗಸರು ಮನೆ ನಡ್ಸೋಕ್ಕೆ ಅಂತಲೇ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆಲ್ಲ ಇದೊಂದು ಹೆಲ್ಪ್ ಆಗುತ್ತೆ ಅನ್ನೋ ಮೂಲಕ ನಾನು ಇದನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಮತ್ತು ನಮ್ಮ ಲೇಡೀಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.